ಖಂಡಿತ. ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅದರ ಜೊತೆಗೆ ದೇವೇಗೌಡರ ಸಂಬಂಧ ಯಾವ ರೀತಿ ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಹೌದು. ಮುಕ್ತ ಕಂಠದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಕೆಲಸಗಳನ್ನ ಸದನದಲ್ಲೇ ಹೊಗಳಿದ್ದಾರೆ. ಸೊ ಯಾವತ್ತೂ ಕೂಡ ದೇವೇಗೌಡರನ್ನ ಬಿಟ್ಕೊಟ್ಟು ಮಾತನಾಡಿದವರಲ್ಲ. ಇವತ್ತಿಗೂ ಕೂಡ ಅಷ್ಟೇ ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ. ಸೊ ಅವರಿಬ್ಬರ ಬಾಂಧವ್ಯದ ಬಗ್ಗೆ ನೀವು ಹತ್ರದಿಂದ ಕಂಡಿದ್ದೀರಾ, ಕಣ್ಣಾರೆ ಕಂಡಿದ್ದೀರಾ. ಸೊ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿಜಿಯವರು ನಮ್ಮ ದೇಶ ಕಂಡಂಥ ಬಲಿಷ್ಠವಾದ ಪ್ರಧಾನಮಂತ್ರಿ. ಅದರಲ್ಲಿ ನೋ ಮೋರ್ ಟಾಕ್. ನಿಮಗೂ ಗೊತ್ತಿದೆ, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ ನಮ್ಮ ಅನ್ಯ ದೇಶಗಳು ಎಲ್ಲೂ ಕೂಡ ಭಾರತ ದೇಶವನ್ನು ನೋಡುವಂಥ ಪರಿಸ್ಥಿತಿ ಇವತ್ತಿರತಕ್ಕಂಥದ್ದು. ಕರೆಕ್ಟ್. ಅವರು ತೆಗೆದುಕೊಳ್ಳುವಂಥ ತೀರ್ಮಾನ ಇರ್ಬೋದು, ಅವರನ್ನು ಇಡೀ ದೇಶದ ಜನ ಇವತ್ತು ಅವರು ಮಾಡುವಂಥ ಕೆಲಸಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಇರ್ಬೋದು. ಸನ್ಮಾನ್ಯ ದೇವೇಗೌಡರು ಮತ್ತು ನರೇಂದ್ರ ಮೋದಿಜಿಯವರ ಒಂದು ಒಡನಾಟ, ಒಂದು ಬಾಂಡಿಂಗು, ಒಂದು ವಿಶ್ವಾಸ ಇನ್ನಷ್ಟು ಹೆಚ್ಚಾಗಿ ಅವರು ಭಾಳ ತಂದೆ ಸ್ಥಾನದಲ್ಲಿ ಅವ್ರನ್ನ ನೋಡ್ತಾರೆ. ಕರೆಕ್ಟ್. ತಾವು ನೋಡಿದಿರಿ ಅನೇಕ ಬಾರಿ ಇವರು ಎದ್ದೇಳಕ್ಕಾಗಿಲ್ಲ ಅಂದ್ರೂ ಕೂಡ ಹೌದು, ನೀವು ಕೂತ್ಕೊಳ್ಳಿ ಎದ್ದೇಳಬೇಡಿ ಅಂತೇಳಿ ಕರೆಕ್ಟ್. ಅವ್ರು ನಿಂತು ಕೈ ಕುಲುಕಿ ಹೌದು, ವಿಶ್ವಾಸದಿಂದ ಮಾತಾಡ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಿದ್ದೀವಿ Correct. ಅನೇಕ ಸಮಾರಂಭಗಳಲ್ಲಿ. ಕರೆಕ್ಟ್. ಅದರಿಂದ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದನ್ನು ತಕ್ಷಣ ಕೇಂದ್ರ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಹೋಗಿ ನರೇಂದ್ರ ಮೋದಿ ಅವರ ಮನವರಿಕೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಕರೆಕ್ಟ್ ಸರ್. ಬಹುಶಃ ಇವತ್ತು ಅದ್ರ ಬಗ್ಗೆ ನಮಗೆ ತುಂಬಾನೇ ವಿಶ್ವಾಸನೂ ಇದೆ, ನಂಬಿಕೆನೂ ಇದೆ. ಕರೆಕ್ಟ್. ಅದು ನರೇಂದ್ರ ಮೋದಿ ಅವರು ದೇವೇಗೌಡರ ಸಾಹೇಬರ ಮೇಲೆ ಇಟ್ಟಿರತಕ್ಕಂಥ ವಿಶ್ವಾಸ, ಅತಿಯಾದ ನಂಬಿಕೆ ಅಂತ ಕೂಡ ಹೇಳ್ಬೋದು. ಕರೆಕ್ಟ್ ಸರ್. ಆ ಒಂದು ವಿಶ್ವಾಸದಿಂದ ಮತ್ತೊಮ್ಮೆ ರಾಜ್ಯಸಭೆಗೆ ನರೇಂದ್ರ ಮೋದಿ ಅವರು ಕಳಿಸ್ಕೊಡ್ತಾರೆ ಅನ್ನೋ ಆಶಾಭಾವನೆ ದೇವೇಗೌಡರ ಅಪಾರ ಸಂಖ್ಯೆಯ ಅಭಿಮಾನಿಗಳು, ಕಾರ್ಯಕರ್ತರುಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಅದೆಲ್ಲದಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಖಂಡಿತ ಉತ್ತರ ಸಿಕ್ಕೇ ಸಿಗತ್ತೆ. ಹಾಗೆ ಆಗುತ್ತೆ ಅನ್ನೋ ವಿಶ್ವಾಸ ನನಗೂ ಇದೆ. ಖಂಡಿತ ಸರ್, ಖಂಡಿತ ಸರ್. ಇತ್ತೀಚಿನ ಬೆಳವಣಿಗೆಯನ್ನ ನಾನು ಗಮನಿಸ್ತಾ ಇದ್ದೀನಿ ಸರ್. ಪರ್ಸನಲಿ ನಾನು ನೋಡೋದಾದ್ರೆ JDS ದಿನದಿಂದ ದಿನಕ್ಕೆ ಬಲಿಷ್ಠ ಆಗ್ತಾ ಇದೆ ಅಂತ ನನಗ್ ಬಹಳ ಅನ್ನಿಸ್ತಾ ಇದೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, 2023 ಚುನಾವಣೆಯಲ್ಲಿ ನಮ್ಮ ಒಂದಷ್ಟು ಸ್ವಯಂಕೃತ ಅಪರಾಧಗಳಿಂದ ನಮ್ಮ ಪಕ್ಷ 18ರಿಂದ 19 ಬಂತು, ಮತ್ತೆ 28ಕ್ಕೆ ಆ ರೀತಿಯ ತಪ್ಪುಗಳು ಮತ್ತೆ ಮರುಕಳಿಸಲ್ಲ ಅಂತ ಹೇಳಿ, ಆ ನಿಟ್ಟಿನಲ್ಲಿ ನೀವು ಸೇರಿದಂತೆ ನಿಮ್ಮ ಪಕ್ಷದ ಹಿರಿಯ ನಾಯಕರುಗಳು, ಕಾರ್ಯಕರ್ತರುಗಳು ಯಾವ ರೀತಿ ಪಕ್ಷವನ್ನ ಸಂಘಟನೆ ಮಾಡ್ತಾ ಇದ್ದೀರಾ ಸರ್? ಹೋದ ಕಡೆಯೆಲ್ಲ ಜನರ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ? ನೋಡಿ, 2004ರಲ್ಲಿ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು ನಮ್ಮ JDS ಪಕ್ಷ ಚುನಾವಣೆಗೆ ಹೋದಾಗ 58 ಸೀಟನ್ನು ಗೆದ್ದಿದ್ವಿ. ಅವತ್ತು 26.8% ನಮ್ಮ ವೋಟ್ ಶೇರಿಂಗ್ ಪರ್ಸೆಂಟೇಜು ಆಗಿರತಕ್ಕಂಥದ್ದು. ಸೊ 2004 ಆದಮೇಲೆ 2009ರಲ್ಲಿ ಮತ್ತು 2014ರಲ್ಲಿ, 2019ರಲ್ಲಿ, 2023ರಲ್ಲಿ ನಿರಂತರವಾಗಿ ನಮ್ಮ ವೋಟ್ ಶೇರಿಂಗ್ ಕಡಿಮೆ ಆಗ್ತಾ ಬಂತು. ಹೌದು, 28 ಸೀಟು ಮತ್ತೆ 19%. ಹೌದು. ಈಗ 23ರಲ್ಲಿ ನಾವು 14%ಗೆ ಬಂದಿದ್ದೀವಿ. ಕರೆಕ್ಟ್. ಬರೀ 19 ಸೀಟನ್ನ ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಇದ್ರದ್ದು ಅನೇಕ ಕಾರಣಗಳಿದೆ, ನಮ್ಮಿಂದನೂ ದೋಷ ಆಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇಷ್ಟು ಸುದೀರ್ಘ ರಾಜಕಾರಣದಲ್ಲಿ ಮೊದಲನೇ ಬಾರಿ MLAನೂ ಆಗಿ ಮೊದಲನೇ ಬಾರಿನೂ ಮುಖ್ಯಮಂತ್ರಿನೂ ಆದರು 2004ರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಹೌದು. ಅದರ ಅನುಭವ ಇವತ್ತು ಅವರು 2028ರಲ್ಲಿ ನಾವು ಎಲ್ಲವನ್ನ ಸರಿ ಮಾಡಿಕೊಂಡು ಜನರ ಒಂದು ವಿಶ್ವಾಸವನ್ನ ಗೆಲ್ಲುವಂತ ಕೆಲಸ ಮಾಡ್ತೀವಿ ಅಂತೇಳಿ ಒಂದು ಶಪಥ ಮಾಡಿದ್ದಾರೆ.
ಖಂಡಿತ. ಅದು ಖಂಡಿತ ಆಗೇ ಆಗುತ್ತೆ. ಹ್ಮ್. NDA ಸರ್ಕಾರ ಬಂದೇ ಬರುತ್ತೆ. ಹ್ಮ್. ಆ NDA ಸರ್ಕಾರದ ಮೈತ್ರಿಕೂಟದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಆಗೇ ಆಗ್ತಾರೆ ಅನ್ನೋ ವಿಶ್ವಾಸ ಇಡೀ ರಾಜ್ಯದ ಜನರಲ್ಲಿ ಇರತಕ್ಕಂಥದ್ದು. ಬಹುಶಃ ಅವರ 20 ತಿಂಗಳು ಮುಖ್ಯಮಂತ್ರಿ BJP ಮೈತ್ರಿ ಜೊತೆಯಲ್ಲಿ, ಕಾಂಗ್ರೆಸ್ ಜೊತೆಯಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಅವರು ಕೂಡ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಕರೆಕ್ಟ್. ಉದಾಹರಣೆಗೆ ಗ್ರಾಮ ಸಾರಾಯಿ ವಾಸ್ತವ್ಯ. ನಿಷೇಧ ಇರ್ಬೋದು, ಹ್ಮ್. ಲಾಟ್ರಿ ನಿಷೇಧ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಈ ಬೈಸಿಕಲ್. ಭಾಗ್ಯಲಕ್ಷ್ಮಿ ಸ್ಕೀಮ್ ಇರ್ಬೋದು, ಮತ್ತೆ ಈ ಬಡವರ ಬಂಧು ಅಂತೇಳಿ 10,000 ರೂಪಾಯಿ ಹ್ಮ್. ದಿನನಿತ್ಯ ಬೀದಿ ಬದಿ ಯಾರು ವ್ಯಾಪಾರಸ್ಥರಿದ್ದಾರೆ ಅವರಿಗೆ Correct. 0% ಇಂಟ್ರೆಸ್ಟ್ ಅಲ್ಲಿ ಸಾಲ ಹ್ಮ್. ಕೊಟ್ಟಿರತಕ್ಕಂಥದ್ದು ಇರ್ಬೋದು. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರತಕ್ಕಂಥ ಯಾರಾದ್ರೂ ಒಬ್ಬರು ರಾಜ್ಯದ ಇತಿಹಾಸದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಂತೇಳಿ ಎದೆ ತಟ್ಟಿ ಹೇಳ್ಕೋಬೇಕಾಗಿದೆ. ಗ್ರಾಮ ವಾಸ್ತವ್ಯ. ಗ್ರಾಮ ವಾಸ್ತವ್ಯ, ಎಂತ ಅದ್ಭುತವಾದ ಕಾರ್ಯಕ್ರಮ ಅದು. ಆ ಗ್ರಾಮ ವಾಸ್ತವ್ಯನ ನೋಡಿ ಕೆಲವು ಕಾಂಗ್ರೆಸ್ನ ವರಿಷ್ಠರೆಲ್ಲ ಕೂಡ ಕಾಪಿ ಮಾಡಿದ್ರು. ಹ್ಮ್. ಕುಮಾರಸ್ವಾಮಿ ಅವರು ಮಾಡಿರೋದನ್ನ ನೋಡಿ ಅವರೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕಾಪಿ ಮಾಡಿದ್ರು. ಅದು ಹ್ಮ್. ಕೂಡ ಇರತಕ್ಕಂಥದ್ದು. ಈ ತರ ಅನೇಕ ಕಾರ್ಯಕ್ರಮಗಳು ಇವತ್ತು ನಾವು ಪಂಚರತ್ನ ಅಂತ ಕಾರ್ಯಕ್ರಮ ಮಾಡಿದ್ವಿ. ಆ ಪಂಚರತ್ನ ಇಂಪ್ಲಿಮೆಂಟ್ ಮಾಡಬೇಕು, ನಮ್ಗೆ ಮ್ಯಾಂಡೇಟರಿ ಸಿಗುತ್ತೆ ಅಂತ ಹೇಳಿ ಹೌದು. ನಾವು ಭಾವಿಸಿದ್ವಿ. ಬಟ್ ಅದು ಆಗ್ಲಿಲ್ಲ. ರಾಜ್ಯಾದ್ಯಂತ ಟಿಫನ್ ಬಾಕ್ಸ್ ಕಟ್ಕೊಂಡು ಕುಮಾರಸ್ವಾಮಿ ಅವರು ಸಂಚಾರ ಮಾಡಿದ್ರು ಸರ್. ಹೌದು, ಗ್ರಾಮೋತ್ಸವ ಮಾಡಿದಾಗ ರಾತ್ರಿ 2 ಗಂಟೆ 3 ಗಂಟೆ ಜನ ಅವ್ರನ್ನ ನೋಡ್ಬೇಕು ಅಂತೇಳಿ ಕಾಯ್ಕೊಂಡಿದ್ರು. ಕರೆಕ್ಟ್. ಅವರಿಂದ ಕೆಲಸ ಮಾಡಿಸ್ಕೋಬೇಕು ಅಂತಿದ್ರು. ಇವತ್ತು ನೋಡಿ, ಅವರು ಕೇಂದ್ರಕ್ಕೆ ಹೋಗಿರ್ಬೋದು, ಕೇಂದ್ರದ ಸಚಿವರು ಆಗಿರ್ಬೋದು, ಅವ್ರು ಬೆಂಗಳೂರಿಗೆ ಬಂದ್ರೆ ಅವ್ರ ಮನೆ ಮುಂದೆ ಬೆಳಿಗ್ಗೆ ಟೈಮ್ ಹೋಗಿ ನೋಡಿ, ಹೌದು. ಸಾವಿರಾರು ಜನ ಕಾಯ್ಕೊಂಡಿರ್ತಾರೆ. ಎಸ್. ಸಾರಿ ಸರ್, ಈ ವಿಚಾರಕ್ಕೆ ನಾನು ಬರೋದಾದ್ರೆ, ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾ ಇದ್ರು. ಸರ್ಕಾರ ಬರೀ ಗ್ಯಾರಂಟಿ ಕೊಟ್ಟಿದೀವಿ, ಜನ ಎಲ್ರೂ ಕೂಡ ಏನು ನಮ್ಗೇನು ತೊಂದರೆ ಇಲ್ಲ ಅಂತ ನೀವು ಬಡಾಯಿ ಕೊಚ್ಕೊಳ್ತಿರಲ್ಲ, ಒಂದು ಸಲ ನನ್ನ ಮನೆ ಹತ್ರ ಬನ್ನಿ, ನಾನು ಕರ್ನಾಟಕಕ್ಕೆ ಬಂದಂತಹ ಸಂದರ್ಭದಲ್ಲಿ ನನ್ನ ಮನೆ ಹತ್ರ ಬನ್ನಿ, ನಿಮಗೆ ಗೊತ್ತಾಗುತ್ತೆ ಜನ ಎಷ್ಟರ ಮಟ್ಟಿಗೆ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ನೀವು ಹೇಳೋದಕ್ಕೆ ಅದು ರಿಲೇಟೆಡ್ ಆಗುತ್ತೆ ಸರ್, ಹಂಗಾಗಿ ಹೇಳಿ ಸರ್. ಸತ್ಯ ಅದು. ಯಾಕೆಂದ್ರೆ ನೋಡಿ, ಪ್ರತಿ ತಾಲೂಕು ಜಿಲ್ಲೆಗಳಿಂದ ಅವ್ರಿಗೆ ಆಗಿರತಕ್ಕಂತ ಕಷ್ಟಗಳನ್ನ ಹ್ಮ್. ತಗೊಂಡು ಅವ್ರ ಹತ್ರ ಅರ್ಜಿ ಮೂಲಕ ಬರ್ತಾರೆ. ಹ್ಮ್. ಆ ಸ್ಪಾಟ್ ಅಲ್ಲೇ ಹ್ಮ್. ಕೆಲವು ಇಶ್ಯೂಸ್ಗಳನ್ನ ಅದು ಅಧಿಕಾರಿಗಳ ಲೈನ್ ತಗೊಂಡು ಫೋನ್ ಕಾಲ್ ತಗೊಂಡು ಬಗೆಹರಿಸುವಂತ ಪ್ರಾಮಾಣಿಕ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಕರೆಕ್ಟ್. ಇವತ್ತು ಕುಮಾರಣ್ಣ ಅಂತೇಳಿ ಎಲ್ರೂ ಕೂಡ ಪ್ರೀತಿಯಿಂದ ಅವ್ರು ಬಾಯಿ ತುಂಬಾ ಕರೀತಾರೆ ಅಂದ್ರೆ ಕರೀತಾರಲ್ಲ ಸರ್, ಆ? ಬಾಯಿ ತುಂಬಾ ಕರೀತಾರೆ ಹೌದು. ಕುಮಾರಣ್ಣ ಅಂತ. ಆ ಒಂದು ವಿಶ್ವಾಸವನ್ನು ಅವ್ರು ಗೆಲ್ಲಿಸ್ಕೊಂಡಿದ್ದಾರೆ. ಕರೆಕ್ಟ್. ಯಾಕೆಂದ್ರೆ ಇವತ್ತು ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ. ಕರೆಕ್ಟ್. ತನಗೆ ಸಿಕ್ಕಿರತಕ್ಕಂಥ ಅಧಿಕಾರ ಅವಧಿಯಲ್ಲಿ ಎಷ್ಟು ಮಾತ್ರ ಬಡವರ ಪರವಾಗಿ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಅವರು ತುಂಬಾನೇ ಯೋಚನೆ ಮಾಡಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನು 2 ವರ್ಷ ಇದೆ ಚುನಾವಣೆಗೆ. ಹೌದು. ಈಗಿಂದಲೇ ತಮಗೂ ಗೊತ್ತಿದೆ, ಒಂದು ಸಣ್ಣ ಪ್ರಾದೇಶಿಕ ಪಕ್ಷ ನಮ್ದು JDS, ಜನತಾದಳ, ಜಾತ್ಯತೀತ ಜನತಾದಳ. ಆ ಸಣ್ಣ ಪ್ರಾದೇಶಿಕ ಪಕ್ಷವನ್ನ ಸನ್ಮಾನ್ಯ ದೇವೇಗೌಡರು ಅದನ್ನು ಪ್ರಾರಂಭ ಮಾಡಿ ಇವತ್ತಿಗೆ 25 ವರ್ಷ ಆಗಿದೆ. ಸಿಲ್ವರ್ ಜೂಬ್ಲಿಯನ್ನ ಕೂಡ ಮೊನ್ನೆ ತಾನೇ ಬೆಳ್ಳಿ ಮಹೋತ್ಸವ ಆಚರಿಸ್ಕೊಂಡು. ಸಿಲ್ವರ್ ಜೂಬ್ಲಿಯನ್ನ ಕೂಡ ನಾವು ಆಚರಣೆ ಮಾಡಿದ್ವಿ. ಹೌದು. ಆ ಒಂದು 25 ವರ್ಷ ಒಂದು ಪಾರ್ಟಿ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಯಾವ್ದಾದ್ರು ಇದೆಯಾ? ಎಲ್ಲರೂ ಪಕ್ಷ ಕಟ್ಟಿದ್ದಾರೆ, ಬಹಳ ಜನ ಕಟ್ಟಿದ್ದಾರೆ. ಎಷ್ಟು ಜನ ಉಳಿಸ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಯಾರು ಕೂಡ ಒಂದು ಎಲೆಕ್ಷನ್ ಫೇಸ್ ಮಾಡಿರ್ತಾರೆ ಮತ್ತೆ ಮನೆ ಸೇರ್ಕೊಂಡಿರ್ತಾರೆ. ಆದರೆ ದೇವೇಗೌಡರು ಹುಟ್ಟು ಹೋರಾಟಗಾರರು. ಅದೇ ರೀತಿಯಲ್ಲಿ ಕುಮಾರಣ್ಣವರು ಕೂಡ ಇವತ್ತು ಎಲ್ಲ ರೀತಿಯಲ್ಲಿ ಯಾವುದೇ ಸರ್ಕಾರ ಬರಲಿ, ಸರ್ಕಾರದ ವೈಫಲ್ಯಗಳನ್ನ ಎಲೆ ಎಲೆಯಾಗಿ ಬೆಳಕು ಚೆಲ್ಲುವಂತ ಕೆಲಸವನ್ನ ಜನರ ಮುಂದೆ ಇಟ್ಟು ಅದಕ್ಕಾದಂಥ ಒಂದು ವಿಶ್ವಾಸವನ್ನ ಗೆದ್ಕೊಂಡು ಬಂದಿದ್ದೀವಿ. ಆದರೆ ಓಟಾಗಿ ನಮಗೂ ಪರಿವರ್ತನೆ ಆಗ್ತಾ ಇಲ್ಲ.
ಅಂದ್ರೆ ಅದು ಎಲ್ಲಿ ನಮಗೊಂದು ಎಡುತ್ತಾ ನೋವು ಇದೆ? ಇದೆ. ಅಂದ್ರೆ ಹೇಗೆ ಈಗ ಸರ್, ನಾವು ಕೂಡ ಗಮನಿಸಿದೀವಿ ಕಳೆದ ಬಾರಿ 2023 ಚುನಾವಣೆಯಲ್ಲಿ ಪ್ರತಿಯೊಂದು ಹಳ್ಳಿಯನ್ನ ಸುತ್ತುತ್ತಾರೆ. ಆ ಪಂಚ ಇದು ಕೈಪಿಡಿಯನ್ನ ಹಿಡ್ಕೊಂಡು, ಅಂದ್ರೆ ಒಂದಷ್ಟು ಜನರಿಗೆ ನಾವು ಗೆದ್ರೆ ಇದನ್ನ ನಾವು ಇದ್ ಮಾಡ್ತೀವಿ, ಜನರಿಗೆ ದೊರಕಿಸ್ಕೊಡ್ತೀವಿ ಅಂತ ಹೇಳಿ ಹೋದ ಕಡೆಯಲ್ಲೆಲ್ಲ ಲಕ್ಷಾಂತರ ಜನ. ಬಟ್ ಯಾಕೆ ಅದೆಲ್ಲವೂ ವೋಟ್ ಆಗಿ ಕನ್ವರ್ಟ್ ಆಗ್ಲಿಲ್ಲ? ಅಂದ್ರೆ ನೀವು ಎಲ್ಲಿ ಎಡುವುದ್ರಿ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಖಂಡಿತ ಈ ಬೂತ್ ಮಟ್ಟದ ಕಾರ್ಯಕರ್ತರು ಏನಿರ್ತಾರೆ ಹ್ಮ್. ಅಲ್ಲಿ ಇನ್ನಷ್ಟು ಬಲಿಷ್ಠವಾದ ಒಂದು ಟೀಮ್ ಅನ್ನ ರಚನೆ ಮಾಡಬೇಕಾಯಿತು. ಹ್ಮ್ ಹ್ಮ್ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಂಗೈಯಲ್ಲಿ ಪ್ರಪಂಚ ನೋಡು. ಕರೆಕ್ಟ್. ನೀವು ಏನೇ ಮಾಡಿದ್ರು ಕೂಡ ಒಂದು ಮೊಬೈಲ್ ಫೋನಲ್ಲಿ ಎಲ್ಲ ಕೂಡ ಶೇರಿಂಗ್ ಆಗುತ್ತೆ. ಕರೆಕ್ಟ್. ಹ್ಮ್ ಅಲ್ಲಿ ಯುವಕರನ್ನ ನಾವು ಟೀಮ್ ಮಾಡಿಕೊಂಡು ಒಂದಷ್ಟು ಕೆಲಸಗಳನ್ನ ಹ್ಮ್ ಮುಟ್ಟಿಸ್ಬೇಕಾಯಿತು. ಕರೆಕ್ಟ್. ನಾವು ಏನು ಕಾರ್ಯಕ್ರಮ ಕೊಟ್ಟಿದೀವಿ ಅನ್ನೋದನ್ನ ಜನರಿಗೆ ರೀಚ್ ಮಾಡೋದ್ರಲ್ಲಿ ನಾವು ಎಡವಿದೀವಿ. ಕರೆಕ್ಟ್. ಅದು ಕೂಡ ನಮ್ದೇ ಆದಂತ ಒಂದು ಹ್ಮ್. ದೋಷ ಅಂತ ನಾನು ಹೇಳಬಲ್ಲೆ. ಕರೆಕ್ಟ್ ಸರ್. ಅದೆಲ್ಲ ಕೂಡ ಅರ್ಥ ಆಗಿ ಹ್ಮ್ ಇವಾಗ ನಾವು 28 ಚುನಾವಣೆಗೆ ಸಿದ್ಧರಾಗಿದ್ದೀವಿ, ಹ್ಮ್. ಸಂಘಟಕರಾಗಿದ್ದೀವಿ. ಹ್ಮ್. ನಾವು ಜನರೊಂದಿಗೆ ಜನತಾದಳ ಅಂತ ಹೇಳಿ ಕರೆಕ್ಟ್. ಒಂದು ಕ್ಯಾಂಪೇನ್ ಕೂಡ ಶುರು ಮಾಡಿ. ಸಹಿ ಸಂಗ್ರಹ ಅದ್ರ ಜೊತೆಗೆ. ಹೌದು, ಆಗ್ಲೇ ನಿಖಿಲ್ ಅವರು, ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹ್ಮ್. ಬಹುಶಃ 80 ಕ್ಷೇತ್ರಗಳನ್ನ ನಾವು ರೀಚ್ ಮಾಡಿದೀವಿ. ಖಂಡಿತ. ಇನ್ನಷ್ಟು ಕ್ಷೇತ್ರಗಳನ್ನ ರೀಚ್ ಮಾಡ್ತೀವಿ. ಯಾಕೆಂದ್ರೆ ಇವತ್ತು ಜನರಿಗೆ ಒಂದು ಬದಲಾವಣೆ ಬೇಕು. ಕರೆಕ್ಟ್ ಸರ್. ಬಿಜೆಪಿ ಪೂರ್ಣ ಬಹುಮತ ಸರ್ಕಾರವನ್ನು ನೋಡಿದ್ದಾರೆ, ಕಾಂಗ್ರೆಸ್ನ ಪೂರ್ಣ ಬಹುಮತ ಸರ್ಕಾರವನ್ನು ನೋಡಿದ್ದಾರೆ. ನಾವು ಕೇಳ್ತಾರೆ, ನಮಗೂ ಒಂದು ಬಾರಿ ಅವಕಾಶ ಕೊಡಿ, ಕರೆಕ್ಟ್. ಇನ್ನಷ್ಟು ನಾವು ಏನ್ ಮಾಡ್ತೀವಿ ಅನ್ನೋದನ್ನು ನೋಡಿ ಅಂತೇಳಿ ಒಂದು ಮನವಿ ಪ್ರಾರ್ಥನೆಯನ್ನ ನಮ್ಮ ನಾಯಕರು ಎಲ್ಲ ಕೂಡ ಈ ಬಾರಿ ಚುನಾವಣೆಯಲ್ಲಿ ಮಾಡಲಿದ್ದೀವಿ. ಬಹುಶಃ ಜನ ಈ ಬಾರಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾನು ಕೂಡ ಭಾವಿಸಿದ್ದೀನಿ.